ಪೇಷಂಟ್ ಆಗ್ಬಿಟ್ಟಿದ್ದೀನಿ ನಾನು, ಮುಖ ಎಲ್ಲ ಗಲೀಜು ಮಾಡಿಕೊಂಡು. ಬಟ್ ಎನಿವೆ ನಾವಿವತ್ತಿದ್ದೀವಿ ಆದರ್ಶನ್ ಅವ್ರ ಮನೇಲಿ ತುಂಬ ಹೂವಿನ ಗಿಡ ಇದೆ. ನಾನು ಒಂದೊಂದೇ ತೋರಿಸ್ತೀನಿ ಇವಾಗ. ಶಶಿ ಅಕ್ಕ ತೋರಿಸ್ತಾರೆ, ನೋಡೋಣ ಬನ್ನಿ. ಇವಳು ಆನ್ಯ ಕಾಯ್ತಾ ನಿಂತಿದ್ದಾಳೆ. ಯಾರ ಮನೇಲಿದ್ದೀವಿ ಆನ್ಯ ನಾವಿವಾಗ? ಯಾರ ಮನೇಲಿದ್ದೀವಿ? ಆದರ್ಶ ಅಣ್ಣನ. ನಿಂಗೂ ಆದರ್ಶ ಅಣ್ಣನ? ಇಲ್ಲ ನೋಡಿ, ಛತ್ರಿ ಇದೆಯಲ್ಲ ಅದ್ರದ್ದು ಕವರ್ನ ಕಡೆಕಲ್ಲಿಗೆ ಹಾಕಿ ಸುತ್ತಿರ್ತಾರೆ. ಅಷ್ಟು ಒಳ್ಳೆ ಐಡಿಯಾ ಅಂತ ನೋಡಿ. ನನ್ನ ಫ್ಯಾನು ಕಾಣಿಸ್ತಾ ಇಲ್ಲ ಕಡೆಯಲ್ಲಿ. ಹಂಗೆ ಎಲ್ಲ ಶೋ ಗಿಡ ಅನ್ನೋದು. ಇದನ್ನ ನೀವು ನಮ್ಮನೆಗೆ ತಂದು ಕೊಟ್ಟಿದ್ರಾ ಇದನ್ನ? ಇಲ್ಲ ಅಥವಾ ನಮ್ಮನೆಗೆ ತಗೋ ಬಂದ್ರ? ಹೌದಾ? ನಮ್ಮನೇಲಿ ದೊಡ್ಡ ಆಗಿತ್ತು, ಸತ್ತು ಹೋಯ್ತದು. ಸಾಯುತ್ತೆ, ಕೊಳಿಯುತ್ತೆ. ಅದೆಂತ ಚಿಕ್ಕಮ್ಮನ ಮನೆಯಿಂದ ಇದು ಗೊತ್ತಿಲ್ಲ. ಶೋ ಗಿಡ ಚೆನ್ನಾಗಿತ್ತು ಅವ್ರ ಮನೇಲಿ. ಇದು ಫುಲ್ ಹೂ ಆಗುತ್ತಲ್ಲ? ಫುಲ್ ಹೂ ಆಗುತ್ತೆ. ಅದು ಈಗ ಯಾಕೋ ಮಗ್ ಬಂದಿದೆ, ಆಗ ಹೋಯ್ತು. ಇದು ಸಹ ಅನುಪಕ್ಕವ್ರ ಮನೆದೇನೆ. ಕವರ್ ಎಲ್ಲ ನೋಡಿ ಚಂದ ಇದೆ. ಇದು ತುಂಬಾ 2-3 ಗಿಡ ಕೊಟ್ಟೆ ಬೇರೆಯವರಿಗೆ. ಇನ್ನೂ ಫುಲ್ ಆಗಿತ್ತಿದ್ರು. ನೆಲಕ್ಕೆ ಹಾಕ್ಬೇಕಿತ್ತು, ದೊಡ್ಡ ಬರುತ್ತೆ. ಈ ತರ ಇಲ್ಲೇ ಎಲ್ಲಾದ್ರೂ ಹಾಕ್ಬೇಕು. ಈ ಹತ್ರದಲ್ಲಿ ಇಟ್ಕೊಳಕ್ ಆಗಲ್ಲ. ಇದು ಅಷ್ಟೇ ಶೋ ಗಿಡನೇ ಶೋನೆ. ಇದು ಸ್ನೇಕ್ ಪ್ಲಾಂಟ್ ಅಂತ ಬರುತ್ತೆ, ಅದ್ರಲ್ಲಿ ಸ್ಮಾಲ್ ಪಾಟ್ ಒಳಗೇನೆ ಇರುತ್ತೆ ಸುತ್ತ. ನಾನ್ ತಲೆ ಕೆಡ್ಸ್ಕೊಂಡಲ್ಲ ಕಣೆ. ಇದು ಚೆನ್ನಾಗಿ ಕಾಣಿಸೋದಿಲ್ಲ. ಅಲ್ಲಿ ನೋಡಿ ಪಾಟ್ ಅಲ್ಲಿ ಎಷ್ಟು. ಓ ಅಲ್ಲ, ಇದನ್ನ ಮರ ಗಿರಕ್ ಹಾಕಿದ್ರೆ ದೊಡ್ಡ ಬರಲ್ಲ. ಕೊಟ್ಟಿದ್ದೀನಿ. ಹೌದಾ? ಬರಲ್ಲ, ಹಿಂಗೇನೆ ನೆಲ. ನೆಲದಲ್ಲಿ ಇದು ಅಷ್ಟೇ. ಇದ್ರ ಹೆಸರು ಗೊತ್ತು, ದೊಡ್ಡಮ್ಮ ಮನೆಯಿಂದ ತಂದಿದ್ದು. ಅಲ್ಲೂ ಹಾಕಿ ಚೆನ್ನಾಗಾಗಿತ್ತಾ. ಈಗ ಪಾಟು ಹಿಂಗ್ ತೆಗಿಬೇಕಾದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಇಡ್ಬೇಕಾದ್ರೆ ಅದು ಉಳಿದಿದೆ ಹೆಚ್ಚು. ಡಕ್ಕ ಮಿನಿ ಬ್ಲಾಗರ್ ಮೇಲೆ ಬಂತು. ಅಲ್ಲಿ ನೋಡು ದಾಸವಾಳ ಮೊಗ್ಗಾಕ ಅದು ಫುಲ್ ಅರಳಿದ ಮೇಲೆ ಮಾಡು. ದಾಸವಾಳ ಚೆನ್ನಾಗಿದೆ. ಇದು ಸೇವಂತಿಗೆ ರೆಡ್. ಇದು ನಾವು ಅಮ್ಮ ಮೊನ್ನೆ ದುಡ್ಡಿಗೆ ತಗೊಬಂತು. ಹೇಳ್ತಾ? ಇಲ್ಲ ಹೇಳಿಲ್ಲ. ಇದ್ರಲ್ಲಿ ಸ್ವಲ್ಪ ರೆಡ್ ಅನ್ಸುತ್ತೆ. ಇನ್ನು ಹೆವಿ ರೆಡ್. ಇದು ಕ್ಯಾಮ್ರಾದಲ್ಲಿ ನೋಡಿ ಚಂದ ಕಾಣಿಸ್ತಿದೆ. ತುಂಬಾ ಇತ್ತು, ದೇವಸ್ಥಾನಕ್ಕೆಲ್ಲ ಕೊಟ್ಟ. ಪುದೀನ ನಿಮ್ಮ ನೋಡಿ ಎಷ್ಟು ಪುದೀನ ಇತ್ತು ಗೊತ್ತಾ ಒಂದ್ ಟೈಮ್ ಅಲ್ಲಿ. ಬರದೇ ಇಲ್ಲ. ಇದು ನಮ್ಮನೆಯಿಂದ ತಂದಿದ್ದು. ಎಷ್ಟು ಸರಿ ತಂದಟ್ರು ಅಲ್ಲ, ಒಂದ್ ಟೈಮ್ ಅಲ್ಲಿ ಅಷ್ಟಿತ್ತು. ಮರಳಲ್ಲಿ ಹೆಂಗ್ ಬೆಳೆದಿತ್ತು ನಮ್ ಇಂಟರ್ಲಾಕ್ ಅಲ್ಲಿ. ಈಗೆಲ್ಲ ಕವರ್ ಮಾಡಿದಾರ, ಅಷ್ಟು ಬರುದೇ. ಇದು ಅಲೋವೇರಾ, ಇದು ಯೆಲ್ಲೋ ಕಲರ್ ಸೇವಂತಿಗೆ. ತುಂಬಾ ಹೋಯ್ತು ಈಗ ಸೀಸನ್. ಚಂದ ಇದೆ. ಅದು ಅರಳಬೇಕು. ಕೊಟ್ಟಿದ್ದೀನಿ ಗಿಡ ಅಮ್ಮಂಗೆ. ಹೌದಾ? ಅದ್ರಲ್ಲಿ ಎಲ್ಲಿತ್ತು ಕೊಡಕ್ಕೆ? ಇದು ಅಲ್ಲಿ ಅಲ್ಲೊಂದು ಗಿಡ ಅಲ್ಲಿ ಹಾಕಿದೀರಾ? ಇದೊಂದು ಕಲರ್ ದಾಸವಾಳ. ಇದು ಹೊರಗಡೆ ಎಲ್ಲ ಗೆರೆ 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 ಬರುತ್ತೆ. ಹೌದಾ? ಚಂದ ಇದೆ ಅದು. ನಂಗೆ ಡಬಲ್ ಶೇಡ್ ದಾಸವಾಳ ಇಷ್ಟ. ಒಂದ್ ಈಗ ಬಿತ್ತೆ ಇದೆ. ಈ ಚಳಿಗೆಲ್ಲ ಇದು ನಮ್ಮನೇಲಿ ಇದೆ ಅನ್ಸುತ್ತೆ. ಇರ್ಬೇಕು. ಇದು ನಮ್ಮನೇಲಿ ಚಳಿಗೆ ಇದು ಇದೆ. ಬಿಸಿಲು ಬರಕ್ಕೂ ಎಲ್ಲ ಬಿಚ್ಕೊಂಬರುತ್ತೆ. ಇದೆಲ್ಲ ಎರಡು ಒಂದೇ ಅನ್ಸುತ್ತೆ. ಒಂದ್ರಲ್ಲಿ 3 ಹೂ ಇರೋದೀಗ. ಅಲ್ಲ, ಇದು ಇದು ಒಂದೇ ತರ ಅಲ್ವಾ? ಒಂದೇನೆ. ಬಿಸಿಲು ಬೀಳುತ್ತಲ್ಲ, ಇದು ಈ ಕಡೆ ನೆರಳಿದೆಯಲ್ಲ. ಅಣ್ಣ ಚಿಕ್ಕಮಗಳೂರು ನರ್ಸರಿಯಿಂದ ತಂದಿದ್ದು. 300 ರೂಪಾಯಿ ಅಂತ ಒಂದು ಗಿಡ. ಹೌದಾ? ನಾನ್ ಮನೇಲಿ. ನೀವು ಹೋಗ್ಬಿಟ್ಟು ನರ್ಸರಿಗೆಲ್ಲ? ನಿಮ್ಮ ಅಣ್ಣ ಕೊಡ್ಸಿದ್ರು, ನಾನು ಹೋದ್ರೆ ತಂದೆ. ಅಲ್ಲ, ಅವ್ರು ತಂದಿಯಾರಲ್ಲ. ಯಾರು? ಅಣ್ಣ. ನಮ್ಮ ಅಣ್ಣ. ನಿಮ್ಮ ಅಣ್ಣನ? ನಾನು ಇವನೇ ಅನ್ಕೊಂಡೆ. ಇದು ಯಾವ್ದು ಈ ಕಲರ್? ಚಂದನೆ ಇಷ್ಟೇ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಲರ್ ಇದೆ. ಇಲ್ಲಿ ಕ್ಯಾಮ್ರಾದಲ್ಲಿ ನೋಡಿ ಯಾವ ಕಲರ್ ಕಾಣಿಸ್ತಿದೆ ಅಂತ. ಇದು ಸಿಂಧು ಅವ್ರ ಮನೆಯಿಂದ. ಚಂದ ಇದೆ ಅಲ್ಲ? ನಿಂಗೆ ಇಷ್ಟ. ಈಗ ನೋಡಿ ನಮ್ಮ ಮನೇಲೇ ಇದೆ. ಮತ್ತಿಗೇನು ನರ್ಸರಿಯಿಂದ ತಂದಿದ್ದಾರೆ. ಇದು ಚೆನ್ನಾಗಿದೆ. ಇದು ಅಷ್ಟೇ ನಮ್ಮ. ಇದು ನೋಡಿ, ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅಂತ ಒಂದೇ ಗಿಡದಲ್ಲಿ. ಅದು ನ್ಯೂ. ಓಲ್ಡ್ ಅಕ್ಕ ಹಿಂಗ್ ಬರುತ್ತಾ? ಬಾರ್ನ ಆಗೋಯ್ತು ಹಾಗೆ. ಆಮೇಲೆ ಹೋಗಿದೆ ಎಂತ ಇದೆಂತ ಮೆಣಸಿನ್ಕಾಯಿ. ಇದು ಖಾರ ಇರುತ್ತೆ ಅದು. ಚೆನ್ನಾಗಿ ಬರಲ್ಲ. ಸುಮ್ನೆ ಎಲ್ಲರೂ ನೆಟ್ರೆ ಚೆನ್ನಾಗಿ ಬರುತ್ತೆ. ಇದು ಲೋಕಲ್ ಒಂದಿರುತ್ತೆ, ಹೈಬ್ರಿಡ್ ಒಂದಿರುತ್ತೆ. ಹೈಬ್ರಿಡ್ ಇದು. ಓ, ಇದು ಅವ್ರ ಮನೇಲಿ ಇತ್ತು. ಒಂದು ಪಾಟಿಗೆ ಹಾಕಿ ನೆಟ್ಟಿದ್ರು. ನಮ್ಮ ಮನೇಲೂ ಇತ್ತು. ನಾನು ಎಲ್ಲಿ ಕಿತ್ತು ಬಿಸಾಡಿದ್ರು ನಿಶಾ, ನಾನು ಇಲ್ಲಿದ್ದೇನು ಮಣ್ಣು ಹಾಕಲ್ಲ.
ಬಿಸಾಡಿಯಿಂದ ಹೊರಗಡೆಯಿಂದಲೇ ತಂದು ಹಾಕ್ತೀವಿ ಅದ್ರಲ್ಲಿ ಉಟ್ಕೊಳುತ್ತೆ ಅದು ಹೆಂಗೆ ಅಂತ ಅದು ಒಂದ್ ಪಾಟಿಗೆ ಹಾಕಿಟ್ಟಿದ್ರು ಹಿಂಗಾಗಿ ಮಧ್ಯ 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 ಹೂ ಅಷ್ಟು ಚಂದ ಒಳಗಡೆ ಇಡಿ ಅಂತ ಇವನ್ ಫ್ರೆಂಡ್ ಮನೆಯಿಂದ ತಂದಿದ್ದು ನಾನು ಕೊನೆಗೆ ಈಗ ಬೇಡ ಅಂತ ನಂಗೆ ಇಷ್ಟ ಅದೇ ಕೆಳಗಡೆಯಿಂದ ಫಂಗಸ್ ಬರೋದು ಎಲೆಗೆ ಮೇಂಟೈನ್ ಮಾಡ್ತಾ ಮಾಡೋದು ಕಷ್ಟ ನೆಟ್ರು ಇದೊಂದು ನಾರ್ಮಲ್ ಲಾಸ್ಟ್ ಬಳ್ಳ. ಮತ್ತಿದು ಇನ್ ತಲೆ ಕೂದ್ಲಿಗೆ ಹೌದು ಅದು ವೈಟ್ ಅಲ್ಲ, ವೈಟ್ ಹೌದು ಇದು ಮೇಯ್ನು. ಹೌದಾ? ಮೊಬೈಲ್ ಅಲ್ಲಿ ತೋರ್ಸೋದೇ ಇದನ್ನ. ಹೌದಾ? ಇದು ನಮ್ಮ ಬೇಲಿ ಕಡೆಯಿಂದ ತಂದು ಹಾಕೊಂಡಿದ್ದು ಮನೆಗೆ ತಂದ ಎಂತಾರು ಮಾಡ್ತೀರಾ? ಎಂತಾರು ಮಾಡ್ತೀರಾ ಇದ್ರಲ್ಲಿ? ಪ್ಯಾಕ್ ಹೇರ್ ಪ್ಯಾಕ್ ಮೆಂತೆ ಜೊತೆ ದೋಸೆ ಮಾಡ್ತೀರಾ? ಆಯುರ್ವೇದ ಡಾಕ್ಟರೇ ಹೇಳಿರೋದು. ಟೀ ದೋಸೆ ತಲೆಗೆ ಪ್ಯಾಕು ಎಲ್ಲ ಆಗುತ್ತಲ್ಲ? ಆಗುತ್ತೆ ಸೂಪರ್. ಮೆಂತೆ ಜೊತೆ ಟಾಪ್ 1 ಹೇರ್ ಗ್ರೋತ್ ಆಗ್ಲಿಕ್ಕೆ ಅಂತ ನಾವು ಬಳಸೋದೇ ಕಡಿಮೆ. ಗಿಡ ಬರುತ್ತಲ್ಲ ಇಂಪೇಷನ್ಸ್ ಒಂದು ಬಿಡ್ತಿರ್ಲಿಲ್ಲ, ಒಂದು ಬಿಟ್ಟು 20 ಏನು ವರ್ಷದಲ್ಲಿ ಎಲ್ಲಾ ತಿಂಗಳಲ್ಲೂ ಫ್ಲವರ್ಸ್ ಇದು. ನಿಮ್ಮಲ್ಲಿ ಗ್ರೀನ್ ಇದೆ ಕೊಟ್ಟಿದ್ದೀನಿ, ಮಂದ್ರ ಕೊಡ್ಬೇಕು ಚೆನ್ನಾಗಿ ಬರುತ್ತೆ. ಅದು ಈ ತರ ಬಂದಿಲ್ಲ ನಮ್ಮ ನೆಲಕ್ಕೆ. ಬಂದಿಲ್ಲ, ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಬೇಕು ಅದಕ್ಕೆ. ಹೌದಾ? ಗೊಬ್ಬರ ಜಾಸ್ತಿ ಬೇಕು, ನೀರು ಜಾಸ್ತಿ ಬೇಕು. ಇದು ನಮ್ಮ ಮನೇಲಿದೆ, ಇದು ಇದು ನಮ್ಮ ಮನೇಲಿದೆ, ಅದನ್ನೇ ತಂದಿದ್ದೆ, ಚೆನ್ನಾಗಿ ಬಂದಿದೆ ನೋಡಿ. ಇದು ಅಷ್ಟೇ, ಇದು ನಿಮ್ಮನೇದೆ. ಇದು ಚೆನ್ನಾಗಿ ಬಂದಿದೆ. ಇದಕ್ಕೆಲ್ಲ ಮೊನ್ನೆ ಮಾತಾಡ್ಬೇಕು ಕಡೆ ಗೊತ್ತಾಗದೆ ಇಲ್ಲ. ಸುಮ್ನೆ ವಿಡಿಯೋ ಮಾಡಿದ್ರೆ ಯಾರು ನೋಡ್ತಾರೆ? ಆಯ್ತು ನಾವು ಸುಮ್ನೆ ವಿಡಿಯೋ, ನೀನು ನಾನು. ಇದು ಚಂದ ಇದೆ ನೋಡಿ. ನೀವಂತಿ ಇದು ವಯಸ್ಸಾಗಿ ಸಾಕೋ ಹಂತದಲ್ಲಿರೋ ಗಿಡನ ಇಸ್ಕೊ ಬಂದಿದ್ ನಾನು. ಅಯ್ಯೋ ಅದ್ರಲ್ಲಿ ಬುಡ ಇಲ್ಲ ಕಣ್ರಿ, ಬುಡ ಇಲ್ಲ ಅಂತಿದ್ದ. ಕೊನೆಗೆ ಏನ್ ಮಾಡಿದೆ ಹೇಳ, ಆ ಕಡೆ ನೋಡ್ದೆ ಅದನ್ನ ಸೈಡಿಗೆ ಹಾಕಿದ್ದಾರೆ. ಇದೇ ಅದು ಅಂತ ಅಬ್ಸರ್ವ್ ಮಾಡಿದೆ, ಡಬಲ್ ಶೇಡ್ ಇತ್ತಲ್ವಾ, ಇದೇ ಅದು ವಯಸ್ಸಾಗಿರೋ ಗಿಡ. ಅದು ಒಂದು ಚೀಲದಲ್ಲಿ ಸೈಡಿಗೆ ಹಾಕಿದ್ದಾರೆ. ಇದೇ ನಾನು ಪಕ್ಕ ಇದೇನು ಅದು ರೀಪಾರ್ಟ್ ಮಾಡ್ಬೇಕಂಡ್ರಿ, ಟೈಮ್ ಇಲ್ಲ ಅಂದ್ರ ಅದು ವಯಸ್ಸಾಗಿದೆಯಲ್ಲ ಅಂದ್ರೆ ಕಷ್ಟ ಏನ್ ಸಾಕಕ್ ನಮಗ್ ಕೊಡಿ. ನೀವು ಚೆನ್ನಾಗಿ ಬಂದ್ ಬಾರಿ ಚೆನ್ನಾಗಿ ಸಾಕಿದೀರ. ತಗೊಬಂದೆ, ಚೆನ್ನಾಗಿ ಗೊಬ್ಬರ ಎಲ್ಲ ತುಂಬಿ ಪಾಟಿ ಕೂರ್ಸಿದೆ. ಇದೆಲ್ಲ ತಂದಿದ್ದ? ಅದು ಮಾರಡಿ ಇವ್ರ ಅತ್ತೆ ಮನೆಯಿಂದ ಇಷ್ಟುದ್ದ ಕೊಟ್ಟಿದ್ರು ನೋಡು. ಎಲ್ಲಾ ಗಿಡಕ್ಕೂ ಸ್ಟೋರಿ ಉಂಟಲ್ಲ, ಅಷ್ಟು ಖುಷಿ ನನಗೆ. ಅಷ್ಟು ಚೆನ್ನಾಗಿದೆ ಇದು. ಕೊಟ್ಟಿರೋದು ಚೂರು ಇದು ಕಲರ್ ನೋಡಿ ಏನ್ ಸಖತ್ತಾಗಿದೆ. ಎಲ್ಲರ ಮನೇಲಿ ಇರಲ್ಲ ಇದು, ದುಡ್ಡಿಗೆ ತಂದಿದ್ದು ಅಲ್ಲಪ್ಪ. ಮತ್ತೆ ನಮ್ಮನೇಲಿ ದುಡ್ಡಿನ ಗಿಡ ಒಂದಿಲ್ಲ. ಚಿಕ್ಕಪ್ಪನ ಮಗಳು ತೀರ್ಥ ಅಂತಿದಾರಲ್ಲ, ತೀರ್ಥಕ್ಕ ಅವ್ರ ಮನೇಲಿ ಸಿಕ್ಕಾಪಟ್ಟೆ ಹೂವಿನ ಗಿಡ ಇದೆ. ಹೌದು, ಒಂದು 300-400 ಪಾಟಿ ಇರ್ಬೋದು. ಅಲ್ಲ ಅವ್ರ ಅತ್ತೆ ಬಾರಿ ಗೆಸ್ಟ್ ಹೌಸ್ ಎಲ್ಲ ಇದೆಲ್ಲ. ಅದೇ ಈ ತರ ನಮ್ಮನೆಗೆ ದಿಡ್ಗೆದ ಮನೇಲಿ 9 ಗಂಟೆ ರಾತ್ರಿ ತಗೊಂಡ್ಬಂದಿರೋದು ಇದು. ಯಾವ ಅಜ್ಜಿ? ಈಗ ಮನೆ ಒಕ್ಕಲಾಗುತ್ತಲ್ಲ ನಮ್ಮ ಇಷ್ಟೇ ಆಗ್ಲಿತ್ತು ನಿಶಾ. ನಂಗೆ ಒಟ್ಟು ಅವಾಗ ಆಂತೋರಿಯಂ ಕಲೆಕ್ಟ್ ಮಾಡೋ ಮನಸ್ಸು ಮೊದ್ಲು ಇರ್ಲಿಲ್ಲ. ಮಾಡಿದ್ರೆ ನನ್ಗೆ ಬಾಳ ಸಿಕ್ತಿತ್ತು. ಎಲ್ರು ಮನೇಲಿ ನೋಡಿ ಈ ಚಿಟ್ಟೆ ಗಿಡ ಸತ್ತು ಹೋಗ್ತಿತ್ತಾ, ಕೊನೆಗೆ ಇದನ್ ಮಾಡಿದೆ. ಅದೇ ಒಂಥರ ವಯಸ್ಸಾಗಿ ಬಿದ್ದಿತ್ತ. ಎಲ್ಲ ವಯಸ್ಸಾದವ್ರ ತಂದು ಬದುಕಿಸಿದೀರಾ. ಗೊತ್ತು, ಅದಕ್ಕೆ ಪೋಷಕಾಂಶ ಕಡಿಮೆ ಆಗಿ ಮಟ್ಟಕ್ಕೆ ಹೋಗಿ ಚೆನ್ನಾಗಿ ನೋಡ್ಕೊಂಡ್ರೆ ಅದು ಸೂಪರ್ ಆಗುತ್ತೆ. ಇದು ಮೊದಲೇ ಚೈತ್ರಕ್ಕ ಇರುವಾಗ ಮುಳ್ಳಿನ ಗಿಡ ಇದೆ ನೋಡಿ. ಅದು ಸ್ವಲ್ಪ ನೆರಳಲ್ಲಿ ಇಟ್ಟು ಚೆನ್ನಾಗಿ ನೀರ್ ಹಾಕ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಎಲ್ಲ ಅಂತೀರಿ ಇದು ಹೊರಗಡೆ ಹಾಕಿ ಇದ್ರ ಕಲರ್ ಹಾಳು. ಅಲ್ಲಿ ಎಲ್ಲ ಇಟ್ಟಿದ್ದೆ, ಈಗೆಲ್ಲ ಸಣ್ಣ ಸಣ್ಣ ಪುಟ್ಟ ತಂದು ಇಲ್ಲಿ ಇಟ್ಟಿದೀನಿ ನೋಡು. ಇದೆಲ್ಲ ಈ ಸಿಂಧೂರ್ ಮನೆಯಿಂದಾನೆ ತಗೋಬಂದ. ಇದೆಲ್ಲ ಚಿಕ್ಕವು, ಇದೆಲ್ಲ ಸ್ವಲ್ಪ ಹೈಬ್ರಿಡ್ ಅಷ್ಟೇ. ಇದು ತೀರ್ಥ. ಹೌದಾ? ತುಂಬಾ ಚೆನ್ನಾಗಿದೆ ಅಲ್ಲ ಕಲರ್. ಬೇಡ ಬಿಸಾಡೋಣ ಅಂತಿದ್ದೆ ನಾನು, ಕೊನೆಗೆ ಎಲ್ರು ಇಷ್ಟಪಡಕ್ ಶುರು ಮಾಡಿದ್ರು ಬಂದವರೆಲ್ಲ. ಇರ್ಲಿ ಇತ್ತು ನಿಶಾ. ಮನೆಗೆ ನನ್ ತಂಗಿಗೆ ತಗೊಂಡೋದ್ನ ಫುಲ್ ಖಾಲಿ ಆದಂಗಾಯ್ತು. ಇದು ಎಮ್ಮೆ ತಿಂಡಿ ಇಷ್ಟ ಹತ್ರ ಬಂದಿತ್ತಾಯ್ತಾ, ಒಂದೇ ದಿನ ಇದೇನ್ ಬರುತ್ತೆ. ಇದು ಚೆನ್ನಾಗಿದೆ. ಆಗುತ್ತದು ಈಗ ಕೆಂಪ ಪಿಂಕ ರೆಡ್ ಅಲ್ಲ, ಚೆನ್ನಾಗಿದೆ. ಇದಮ್ಮ ನೋಡಿದ್ರ ಇದು? ಚಿಕ್ಕಮ್ಮ ಮನೇಲಿ ಅದ್ ನಾವು ಹೋಗೋದು ಯಾವಾಗ್ಲೂ ಅಂತರೋದು ಯಾವಾಗ. ಇದು ಯಾರ್ದು ಮನೆದು? ಯಾರ ಮನೆದು? ಇದು ಪಕ್ಕದ ಮನೆಯವರು. ನೋಡು ಚೆನ್ನಾಗಿದೆ. ಡಬಲ್ ಶೇಡ್ ಅಲ್ಲ ಇದು? ಡಬಲ್ ಶೇಡ್, ಡಾರ್ಕ್ ಪಿಂಕ್ ವಿತ್ ಲೈಟ್ ಪಿಂಕ್. ಇದನ್ನ ಒಂದೇ ಗಿಡ ಮಾಡಿದೀನಿ. ಇದ್ರ ಗಿಡ ಇದೆ ನೋಡಿ ನಿಮಗೆ. ನಮ್ಮಮ್ಮ ಈಗ ಒಂದ್ ಜಾತಿ ದುಡ್ಡು ಕೊಡ್ತಾರ ಕಣ್ರಿ. ದುಡ್ಡು ಕೊಟ್ಟಿದ್ದು ಸುಮ್ಮನೆ ವೇಸ್ಟ್. ಇದು ಚೆನ್ನಾಗಿದೆ. ಇದೆಲ್ಲಿದೆ? ಇದು ಇಲ್ಲೊಬ್ರು ಜೈನ್ರು ಮನೆಯಿಂದ ಹಾಲ್ ಕೊಡಕ್ ಹೋಗ್ತಿದ್ದ. ಇದೊಂದು ಒಳ್ಳೆ ದಾಸವಾಳ ರೌಂಡ್ ಅಪ್ ಹೊಡೆದು ನಮ್ಮನೆ ಈ ಮಟ್ಟೆ ಕಾಯಿ ಚಂದ ಚಿಗುರು ಬಂದಿತ್ತು. ಅದಂತೂ ಸತ್ತೆ ಹೋಯ್ತು, ತುದಿಲ್ ಚಿಗುರು. ಇದ್ರಲ್ಲೇ ಪಿಂಕ್, ಅದು ಡಾರ್ಕ್ ಪಿಂಕ್ ಇತ್ತು.
ಮಾದಳಿಗೆ ಹೋಗ್ರಿ ಇವತ್ತು, ಹೋಗಿ ಪಕ್ಕದ ಮನೆಗೆ ಹೋಗಿ ಎಷ್ಟು ಚಂದ ಇದೆ ನೋಡಿದು. ಕೊಟ್ಟಿದ್ದೀನಿ ಇವತ್ತು ಗಿಡ. ಹೌದಾ? 3 ಗಿಡ ಕೊಟ್ಟಿದ್ದೀನಿ. ಇದಾ ಒಂದ್ರದ್ದೇ ಅಂತಕ್ಕೆ 3 ಗಿಡ ಬದು ಒಂದಲ್ರು ಅಲ್ಲಿ ಇತ್ತಲ್ಲ ದೊಡ್ಡ ಗಿಡ ಕಡೆ ಹೌದು. ಗೊಬ್ಬರ ಎಲ್ಲ ಇದು ಕಡಿಮೆ ಕೊಟ್ರೆ ಇಷ್ಟು ಅಗಲ ಬರುತ್ತೆ ಅಲ್ಲ. ಎಂತ ಈಗಲೇ ಎಷ್ಟು ಅಗಲ ಬಂದಿದೆ ನೋಡಿ. ಇದ್ರಷ್ಟು ಬಿಡೋದು ಇದೆಯಾ, ಅದು ಬಿಟ್ರೆ ಇನ್ಯಾವುದು ಬಿಡೋದು. ಇದು ಬಿಳಿ ಅಷ್ಟು ಭಾರಿ ಒಳ್ಳೇದು. ನಮ್ಮನೇಲಿ ಇತ್ತು, ಸತ್ತೋಗಿದೆ. ಹೊಟ್ಟೆ ನೋವು ಆದಾಗ ಹೊಟ್ಟೆ ನೋವು ದೋಸೆ ಮಾಡ್ಕೊಂಡ್ ತಿನ್ನಕ್ಕೆ. ಮತ್ತೆ ಅದ್ರ ಜಸ್ಟ್ ಫ್ಲವರ್ ಎಲೆನ ಕುದಿಸಿ ಕುಡಿದು ಬಿಟ್ರೆ ಇಮಿಡಿಯೇಟ್ಲಿ ಹೊಟ್ಟೆ ನೋವು. ನನಗೆ ಟ್ರೈ ಏನ್ ಹೊಟ್ಟೆ ನೋವು? ಯಾವ ಹೊಟ್ಟೆ ನೋವಿಗೆ? ಪೀರಿಯಡ್ಸ್ ಹೊಟ್ಟೆ ನೋವಾಗ ತಂಪಂತನಾ? ತುಂಬಾ ಅದೇನೋ ಗೊತ್ತಿಲ್ಲ, ಇದ್ರಲ್ಲಿ ನೋಡಿದ್ದೆ ನಾನು ಮೊಬೈಲ್ ಅಲ್ಲೇ. ನನಗೆ ಅದೇ ತರ ಸ್ಟಾರ್ಟ್ ಆಗಿತ್ತ ಅಲ್ಲೇ ಇದೆ. ಆ ತರ ನೋಡೋಣ, ನಾನು ನೋಡೋಣ ಟ್ರಯಲ್ ಒಂದೇ. ನನಗೆ ಇಮಿಡಿಯೇಟ್ಲಿ ಎಂತ ಮಾಡ್ಬೇಕು ಗೊತ್ತಿಲ್ಲ, ಯಾವಾಗ್ಲೂ ಬರ್ತಿರ್ಲಿಲ್ಲ. ಒಂದ್ ಟೈಮ್ ಭಾರಿ ಹೊಟ್ಟೆ ನೋವು ಬಂತ, ಹೋಗಿ ಮಾಡ್ದೆ. ಸಖತ್ತಾಗಿ ರಿಸಲ್ಟ್ ಮಾತ್ರ ಅಲ್ಲ. ಇದು ತುಂಬಾ ಒಳ್ಳೇದು. ನಮ್ಮನೇಲಿ ತುಂಬಾ ಇತ್ತು, ಸತ್ತೋಗ್ಬಿಟ್ಟಿದೆ. ಚೆನ್ನಾಗಿದೆ. ಇದು ತುಂಬಾ ದಿನ ಆಯ್ತು, ಅದಕ್ಕೆ ಆ ಕಲರ್ ಬಂದಿದೆ. ಎಲ್ಲೋ ಫಸ್ಟ್ ಶೇಡ್. ಒಂದ್ರಲ್ಲಿ ಕಲರ್ ಚೇಂಜ್ ಆಗುತ್ತಾ? ಚೇಂಜ್ ಆಗುತ್ತೆ. ಅಲ್ಲ ಆದ್ರೂ ನೋಡಿ, ಎಲ್ಲ ಸಾಯೋ ಗಿಡ ತಂದು ಎಷ್ಟು ಚಂದ ಬದುಕಿಸ್ಕೊಂಡಿದ್ದೀರಾ. ನಿಜ ನಿಜ. ಇದು ಇದ್ರಲ್ಲಿ ಒಂದ್ 5-6 ಕಲರ್ಸ್ ತಂದಿದ್ದ. ಅದಕ್ಕೆ ನರ್ಸರಿ ತಂದಿದ್ದ. ನೀವು ಸುಮ್ನೆ ಅತ್ಲಾಗ ನರ್ಸರಿ ಮಾಡ್ಬಿಡಿ. ಈ ತರದಕ್ಕೆಲ್ಲ ಒಂದ್ ಗಿಡಕ್ಕೆ 250 ರೂಪಾಯಿ ಒಂದ್ ಬುಡಕ್ಕೆ. ನನಗೆ ನೋಡಕ್ಕೆ ಖುಷಿಯಾಗಿದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಸಾಕು. ಇದು ಎಷ್ಟು ಚಂದ ಬಂದಿದೆ. ಡಬಲ್ ಶೇಡ್ ನೋಡ, ಇದೊಂದೆಲ್ಲ ಇದೊಂದೆಲ್ಲ ಸಿಂಧು ಮನೆದು. ಇದು ಇರೋದೇ ಹಂಗ ಅಥವಾ ಕ್ರಾಸ್ ಮಾಡಿಸಿದ್ದ? ಇಲ್ಲ ಅವ್ರು ಏನ್ ಮಾಡಿದ್ರೆ ಗೊತ್ತಿಲ್ಲ. ನಾನು ಆತರ ಇರೋದ್ ನೋಡಿ ನಮ್ಮನೇಲಿ ಇಲ್ಲಲ್ಲ ಅಂತ. ಇದು ನಮ್ಮನೆದೆ. ಹೌದು. ಅದು ಹೌದು, ಇದು ನಿಮ್ಮನೆದೆ. ನಮ್ಮನೆದೆಲ್ಲ ನರ್ಸರಿ ಗಿಡಗಳು. ನಾವೆಲ್ಲ ಕಡೆಗೆ ಹಾಕಿದೀರಿ ನೋಡಿ. ಮೇಲ್ಗಡೆ ಇಟ್ಟಿದೀವಲ್ಲ. ದೊಡ್ಡ ಕೊಟ್ಟೆ ಹಾಕ್ಬೇಕು. ಯಾವ್ದಕ್ಕೂ ನನ್ಗೆ ಪಾಠ ಇಲ್ಲಲ್ಲ, ಅದೇ ಒಂದು ಕಿರಿಕಿರಿ. ನನಗೆ ಮಣ್ಣಿಂದೇ ಪಾಠ ಹಾಕ್ಬೇಕು. ಪ್ಲಾಸ್ಟಿಕ್ ಆದ್ರೆ ಇಲ್ಲೇ ಸಿಗ್ತವೆ, ಮಣ್ಣಿನ ಸಿಗಲ್ಲ. ಹೌದು. ಇದೆಲ್ಲ ಎಲ್ಲ ತಂದಿದ್ದು? ಇದು ನನ್ಗೆ ಇಲ್ಲಿ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರು ಕೊಟ್ಟಿದ್ದು. ಇದು ನನ್ ತಂಗಿ ಕೊಟ್ಟಿದ್ದು. ತುಂಬಾ ಆಗಿತ್ತು ಹೋದ ವರ್ಷ ಬೇರೆ ಪಾಟಲ್ಲಿ. ಯಾಕೋ ಹೋಯ್ತು, ಕೊನೆಗೆ ಒಂಚೂರು ಉಳ್ಕೊಂತು. ಇದು ರೆಡ್ ರೆಡ್ ನಿಮ್ಮನೇಲಿ ಇದೆಯಲ್ಲ? ನಮ್ಮಲ್ಲಿ 2 ಇದೆ, ರೆಡ್ ಪಿಂಕ್. ಹೌದಾ? ಆದ್ರೆ ಅದು ರೆಡ್ ಅನ್ಸುತ್ತೆ. ಇದು ಹೊರಗಡೆ ಎಲ್ಲ ಇರುತ್ತಲ್ಲ. ಚಿಮ್ಮೆ ಆದ್ರೆ ಇದು ಕಸಿ ಜಾತಿದೆ. ನಮ್ ದೊಡ್ಡಮ್ಮ ಮನೆ ತಂದೆ ಸಣ್ಣ ಕೊಟ್ಟಿದ್ರು, ಸತ್ತೋಯ್ತು. ಕೊನೆಗೆ ಇಂಡೋರ್ ಮಾಡ್ಕೊಳ್ಳಿ, ಚೆನ್ನಾಗುತ್ತೆ. ಜಸ್ಟ್ ಮಳೆಗಾಲದಲ್ಲಿ ಉಳಿಬೇಕಲ್ಲ ಅಂತ. ಇದು ಎಲ್ಲಿ ಗೊತ್ತು, ಮದುವೆ ಮನೇಲಿ ಡೆಕೋರೇಟ್ ಮಾಡಿದ್ರಲ್ಲ, ಬಿಸಾಡಿರೋ ಗಿಡನ ತಂದಿಟ್ಕೊಂಡಿದೀನಿ. ಅಲ್ಲ, ಈ ಗಿಡನ ಅದು ಹಿಂಗೆ ಕಟ್ ಮಾಡಿರ್ತಾರಲ್ಲ ಅದು. ಅದೇ ವೈಟ್ ತಂದಿದ್ದೀನಿ. ಬಂದಿಲ್ಲ ಅನ್ಸುತ್ತೆ. ಬಂದಿದೆ. ಹೌದಾ? ತೋರಿಸಿಲ್ಲ ನನಗೆ. ಇದೆಲ್ಲ ಒಂದೇ ಕಲರ್ಸ್ ಇದೆ. ಸಖತ್ತಾಗುತ್ತೆ ಸೈಜು. ಜಸ್ಟ್ ಅವತ್ತಿಂದಾನು ಹೀಗೆ ಇದ್ದು ಇಲ್ಲೇ ಗ್ರೋ ಆಗ್ತಾ ಇದೆ. ಅಲ್ಲ, ಇದೆಲ್ಲ ಎಂತದ್ದು? ಅದು ನಮ್ ತಂಗಿ ಮನೆಯಿಂದ ಸಖತ್ ಫುಲ್ ಆಗಿತ್ತು. ಇದ್ರಲ್ಲಿ ಕೊನೆ ಹಂತದಲ್ಲಿ ಇಷ್ಟಿದೆ ಬಿಡಿ ನೀವು. ಇದು ಅದು ಅಷ್ಟೇ, ಇದು ನಮ್ಮ ಮನೆಯಿಂದ ಬೀರ್ಗೂರಿಂದ. ಅದ್ರಲ್ಲಿ ಉಳಿದಿರೋದು ನೋಡಿ ಇವೆರಡೆ. ಇದು ಪಿಂಕು, ಹೆವಿ ಪಿಂಕು. ಇನ್ನೊಂದು ಮೆರೂನ್ ಇತ್ತು. ಅದು ಕೊಳ್ತುಕೊಂಡೇ ಬರೋದು. ಹೌದೌದು, ಅದಕ್ಕೆ ಹಂಗೆ ಒಂದ್ ಗಿಡ ಸಾಕಾಗ್ಲಿಲ್ಲ. ಇದರಲ್ಲಿ ಒಂದ್ಸರಿ ಹಾಕಿ ಇದು ನಮ್ಮನೆದ ಅಲ್ಲ, ಈ ತರದ್ ನಮ್ಮನೇಲಿ ಇದೆ. ಕ್ರೋಟನ್ ಅಲ್ಲ, ಅದೇ ಕ್ರೋಟನ್. ದಾರಿ ಬದ್ದಿದ್ದು ಕಿತ್ಕೊ ಬಂದಿದ್ದ. ಕಟ್ ಮಾಡ್ಕೊಟ್ರು, ನಾನೇ ಹೋಗಿ ತರ್ತೀನಿ ಅಂತ. ಬೇಡ, ನಾನೇ ಕಟ್ ಮಾಡ್ಕೊ ಬರ್ತೀನಿ ಅಂತ. ಅದು ಯಾವ್ದು? ಅದನ್ನ ನೆಟ್ರ ಸನ್ಫ್ಲವರ್. ಅದು ಕಾಡು ಉಡಿ ಆಗುತ್ತೆ, ಅಲ್ಲುಂಟು ಹೊರಗಡೆ ಗದ್ದೆ. ಹೌದಾ? ನಮ್ ಕಡೆ ಇಲ್ಲ ಅದು. ನಮ್ ಗದ್ದೆಲಿ ಕಾಡು ಹುಡಿ ಅಲ್ಲಿ ನೋಡಕ್ ಚಂದ ಅಲ್ಲ, ಎಲ್ಲ ಹೂ ಆಗ್ನಿಲ್ಲುತ್ತಾ? ತೆಗಿಯಕ್ಕೆ ಆಗಲ್ಲ ಬುಡನ. ಆದ್ಮೇಲೆ ಕಾಡಾಗಿ ಹಾವು ಸೇರ್ಕೊಳ್ಳುತ್ತೆ. ಇದು ನಿಮ್ಮನೇಲಿ ಈಗ ತಂದು ನಟ್ಟಿದೀರೇನಪ್ಪ, ಬಾಳೆ ಟೈಪ್? ಉಂಟು. ಎಮ್ಮೆ ತಿಂದಿದ್ ನೋಡಿ ಮೊನ್ನೆ. ಅದು ನಮ್ ಕಾಡಲ್ಲೆಲ್ಲ ಉಂಟದು. ಜಾಸ್ತಿ. ಕಾಲಡಿಲಿ ಇಲ್ಲಿ ಅಂತೆ ಸುಳ್ಳೆ ಅವಳು ಹೆದರ್ಸೋದು. ಇದೆಲ್ಲ ಇತ್ತೀಚೆಗೆ 1 ತಿಂಗಳ ಹಿಂದೆ ತಂದು ಕೊಟ್ಟೆಲ್ಲ ಇಟ್ಕೊಂಡಿದ್ನ. ಎಲ್ಲವನ್ನೂ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ತಂದ್ ನೆಲಕ್ ಹಾಕಿರೋದು. ಎಲ್ಲಾರು ಒಂಚೂರು ಸಗಣಿ ಸಿಕ್ಕಿದ್ರೆ ಬುಡದಲ್ಲಿ ಇಟ್ಟಿರೋದು 2 ಗಿಡ. ಓ, ಧರ್ಮಸ್ಥಳದಲ್ಲಿ ನಾನು ಇಷ್ಟಪಟ್ಟು ಗೊತ್ತು ಹೇಳದೆ ತಂದು ಕೊಟ್ಟಿರೋ ಗಿಡ ಅಂದ್ರೆ ಇದೇನೆ. ಇಷ್ಟಪಟ್ಟು ಇದನ್ನೆಲ್ಲ ತಂದು ಬೆಳೆದ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಬಂದಿದ್ದು. ಎಷ್ಟು ಚಂದ ಬಂತಲ್ಲ ಅಂತ. ಅಷ್ಟೇ ಹೈಟ್ ಆಗೋದು ನಿಶಾ, ಫುಲ್ ಕವರ್ ಆಗುತ್ತೆ ಮಾತ್ರ ಅಲ್ಲ. ಇದು ಜಾಗ ಹಾಕ್ಬೇಕಿತ್ತು. ಇದು ಚಿಕ್ಕದಿತ್ತು, ಅವಾಗ ಇರ್ಲಿಲ್ಲ. ನಂಗೆ ಅದೇ ಸಾಕು ಅನ್ಸ್ತು. ಇವಾಗ ಇದು ಬಾರಿ ದೊಡ್ಡ ಆಯ್ತು.
ಆಯ್ತಾಯ್ತು ಹೇಳ. ಹಾ ಮತ್ತೆ ಹೇಳ್ಬೇಕು. ಹಾ ಏನಕ್ಕೆ ಥ್ಯಾಂಕ್ ಯು ಸೊ ಮಚ್? ಏನಕ್ಕೆ ಥ್ಯಾಂಕ್ ಯು ಸೊ ಮಚ್? ವಿಡಿಯೋ ಮಾಡಿದ್ರಲ್ಲ ಅದಕ್ಕೆ ನಾನು ತಿಂಡಿ ಕರೆದ್ನಲ್ಲ ಬಂದ್ರಲ್ಲ ಅಂತ. ತಿಂಡಿಗೆ ಕಡುಬು, ಹಲಸಂಡೆ ಕಾಳು ಸಾರು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವೀಗ ತಿಂಡಿ ತಿಂದು ನೆಕ್ಸ್ಟ್ ಫಂಕ್ಷನ್ಗೆ ರೆಡಿ ಆಗಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಾವ್ ಚಾವ್.